ಕಾಂಗ್ರೆಸ್ ಕುರ್ಚಿ ಫೈಟ್ ಈಗ ಕುತೂಹಲದ ಘಟ್ಟ ತಲುಪಿದೆ. ನವೆಂಬರ್ 29ಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ಬರುವಂತೆ ಹೈಕಮಾಂಡ್ ಸೂಚನೆ ನೀಡಿದೆ. ವಿದೇಶಕ್ಕೆ ತೆರಳಿರುವಂತಹ ಸೋನಿಯಾ ಗಾಂಧಿ ನಾಳೆ ಸಂಜೆ ದೆಹಲಿಗೆ ಬರಲಿದ್ದಾರೆ. ಹೀಗಾಗಿ ನವೆಂಬರ್ 29ರಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದ್ದು, ಈ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನ ಹೈಕಮಾಂಡ್ ಕರೆದಿದೆ. ಈ ಸಭೆಯಲ್ಲಿ ಕರ್ನಾಟಕ ರಾಜಕೀಯ ವಿದ್ಯಮಾನದ ಕುರಿತು ಚರ್ಚೆ ಆಗಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ಹೈಕಮಾಂಡ್ನಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಸಚಿವರು ನನ್ನೊಂದಿಗೆ ದೆಹಲಿಗೆ ಬರಲ್ಲ, ಬೇರೆ ಯಾರು ಬೇಕಾದರೂ ಹೋಗಿ ಬರಲಿ ಅಂತ ಹೇಳಿದ್ದಾರೆ. Myself and CM we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ನಡೆಸಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಗೆ ಸಚಿವ ಪರಮೇಶ್ವರ್, ಜಾರಕಿಹೊಳಿ, ಮಹದೇವಪ್ಪ, ಸಂತೋಷ್ ಲಾಡ್ ಹಾಗೂ ಕೆಎನ್ ರಾಜಣ್ಣ ಭೇಟಿ ನೀಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇನ್ನು ಸಚಿವರೊಂದಿಗಿನ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಕರೆದ್ರೆ ಹೋಗ್ತೇನೆ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರದಂತೆ ನಡೀತೇವೆ ಅಂತ ಹೇಳಿದ್ದಾರೆ. ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ. ಕುರ್ಚಿ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿರುವಂತಹ ಪೋಸ್ಟ್ ಭಾರೀ ಸಂಚಲನ ಮೂಡಿಸಿದೆ. ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಎನ್ನುವಂತಹ ಪೋಸ್ಟ್ ಹಾಕಿದ್ದಾರೆ. ಸದ್ಯ ಈ ಪೋಸ್ಟ್ ಕಾಂಗ್ರೆಸ್ನಲ್ಲಿ ಕುತೂಹಲ ಕೆರಳಿಸಿದೆ. ಇನ್ನು ಪೋಸ್ಟ್ ಕುರಿತಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ, ಹೈಕಮಾಂಡ್ ಏನಾದರೂ ಕರೆದ್ರೆ ಸಿಎಂ ನಾನು ಮಾತನಾಡಿಕೊಂಡು ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀನಿ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. I have not posted anything. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. I have not posted. ಇನ್ನು ಈ ಪೋಸ್ಟ್ ವಾರ್ ಮುಂದುವರೆದಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ನಮ್ಮ ಮಾತು ಕೇವಲ ಘೋಷಣೆಯಲ್ಲ, ಅದು ನಮಗೆ ಜಗತ್ತೇ ಆಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪ್ರತಿವಾರದಂತೆ ಇಂದು ಕೂಡ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ. ವಿಧಾನಸೌಧದಲ್ಲಿ ಸಚಿವರೊಂದಿಗೆ ಸಿಎಂ ಅನೌಪಚಾರಿಕವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಂಪುಟ ಸಭೆಯಲ್ಲಿ ನಾಯಕತ್ವದ ಕುರಿತು ಚರ್ಚೆ ಆಗಿದ್ದು, ಸಭೆ ಮುಗಿಸಿ ಸಚಿವರು ಸೈಲೆಂಟ್ ಆಗಿ ಹೊರಬಂದಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ನಾನು ಸಾಯೋ ತನಕ ಸಿದ್ದರಾಮಯ್ಯ ಜೊತೆ ಇರ್ತೇನೆ, ನಾಯಕತ್ವದ ಬಗ್ಗೆ ಹೈಕಮಾಂಡ್ ತೀರ್ಮಾನದಂತೆ ನಾವು ಇರುತ್ತೇವೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯಿಸಿದ್ರು. ವಿಚಾರದಲ್ಲಿ ದಯಮಾಡಿ ಕೇಳಕ್ ಹೋಗ್ಬೇಡಿ. ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಎಂಎಸ್ ಕ್ಯಾಟಗರಿಕಲಿ ಟೋಲ್ಡ್ ಮೋರ್ ದನ್ 10 times ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ. ಅಗಲಾಲ ನಮ್ಮನ್ನ ಕೇಳಕ್ ಈ ಪ್ರಶ್ನೆಗೆ ಹೋಗ್ಬೇಡಿ. ಈಗ ರಾಜಣ್ಣ ಅವ್ರ ಅಭಿಪ್ರಾಯ ರಾಜಣ್ಣಗೆ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್. ಸಿದ್ದರಾಮಯ್ಯ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ, ವಾಟ್ ಎವರ್ ಹೈಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳ್ಬೇಡಿ. ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವಿ. ಎಂತ ಔಪಚಾರಿಕವಾಗೂ ಇಲ್ಲ, ಅದು ಚರ್ಚೆನೂ ಆಗಿಲ್ಲ, ಅದು ಮಾಡತಕ್ಕಂಥ ಸಿಸ್ಟಮ್ ಅಲ್ಲ. ಅದು ನೀವು ಪ್ರಶ್ನೆನೂ ಕೇಳಬಾರ್ದು, ಯಾಕೆಂದ್ರೆ ಅಂಥದ್ದು ಆಗಲ್ಲ ಯಾವತ್ತು. ಅಮ್ಮ ನೋಡಿ ಅಮ್ಮ, ಯಾರು ಏನೇ ಮಾಡಿದ್ರೇನು ಹೈಕಮಾಂಡ್ ಅವ್ರು ನಾವೆಲ್ಲ ಇದಕ್ಕೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಅವರು ದೊಡ್ಡವ್ರು ಹೇಳಿರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ರಿಯಲಿ ಸ್ಪೀಕ್ ಅಬೌಟ್ ದಟ್. ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ನೀವೇನೇ ಮಾಡಿದ್ರೇನು ಡೆಲ್ಲಿ ಅವರು ಉತ್ತರ ಕೊಡ್ತಾರೆ, ನಾವು ಕೊಡೋದಿಲ್ಲ. ಇನ್ನು ಸಿಎಂ ಸಂಪುಟ ಸಭೆಯಿಂದ ಕೆಲ ಸಚಿವರು ಅಂತರ ಕಾಯ್ದುಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಎಂಬಿ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್, ಆರ್ಬಿ ತಿಮ್ಮಾಪುರ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪಿರಿಯಾಪಟ್ಟಣ ವೆಂಕಟೇಶ್ ಸಭೆಯಿಂದ ದೂರ ಉಳಿದಿದ್ದಾರೆ. ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಡಿಕೆಶಿ ಅವರ ಕೊಟ್ಟ ಮಾತಿನ ಬಗ್ಗೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗುತ್ತೆ. ಸುಮಾರು ಜನರ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಕಾಯಬೇಕಷ್ಟೇ. ಗೊಂದಲ ಆದಷ್ಟು ಬೇಗ ಇತ್ಯರ್ಥವಾಗಬೇಕಿದೆ. ನಾವು ಕೂಡ ಇದರ ಬಗ್ಗೆ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಸಿಗೋಲ್ಲ, ರೇಟ್ ಬಂದಿ ಭಾಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತೈತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ.
ಗೊಂದಲ ಹೇಳಿದೆ ನಾವು ಹೇಳಿದಾರೆ, CM ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಅದು ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇಲ್ಲಿ ಹೇಳೋಕ್ಕಾಗೋಲ್ಲ. ಪಕ್ಷದಲ್ಲಿ ಇದ್ದೀವಿ, ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ. ಹಾವೇರಿಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹಾವೇರಿಗೆ ಆಗಮಿಸಿದಂತಹ ಸತೀಶ್ ಜಾರಕಿಹೊಳಿಗೆ ಅಭಿಮಾನಿಗಳು ಮುಂದಿನ ಸಿಎಂ ಎಂದು ಘೋಷಣೆ ಕೂಗಿದ್ರು. 5 ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಬದಲಾವಣೆ ಮಾಡೋದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಬೇರೆ ಯಾರೇ ಹೇಳಿದ್ರೂ ಬದಲಾವಣೆ ಆಗಲ್ಲ, ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನನಗಂತೂ ಆ್ಯಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸ್ತಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗಿದೆ. ಈ ಮಧ್ಯೆಯೇ ಇಂದು ಮಾಜಿ ಸಂಸದ ಡಿಕೆ ಸುರೇಶ್ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿದ್ದಾರೆ. ಸಹೋದರ ಡಿಕೆ ಶಿವಕುಮಾರ್ಗೆ ಬೆಂಬಲ ಸೂಚಿಸುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ತಟಸ್ಥ ಬಣದ ಶಾಸಕರನ್ನ ಸೆಳೆಯಲು ಡಿಕೆ ಸುರೇಶ್ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಡಿಕೆ ಸುರೇಶ್ ಭೇಟಿ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದು, ಡಿಕೆ ಸುರೇಶ್ ಜೊತೆ ಬೆಂಗಳೂರು DCC ಬ್ಯಾಂಕ್ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಷ್ಟೇ, ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಮಾತನಾಡಿಲ್ಲ, ಏನೇ ಇದ್ರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿದರು. ಜಿಲ್ಲಾ DCC ಬ್ಯಾಂಕ್ ಬಗ್ಗೆ ಸುರೇಶ್ ಅವರು ನಾನು ಮಾತಾಡಿದ್ವಿ, ಬೇರೆ ವಿಚಾರ ಇಲ್ಲ. ಇವತ್ತು ಬೆಳಿಗ್ಗೆ ಬೆಂಗಳೂರು DCC ಇದೆಯಲ್ಲ, DCC ಎಲೆಕ್ಷನ್ಸ್ ನಾಳೆ ನಾಮಿನೇಷನ್ ಇತ್ತು, ಅದ್ರ ಬಗ್ಗೆ ಕೂತು ಸೌತ್ ತಾಲೂಕು ಆನೇಕಲ್ ತಾಲೂಕು ಯಾರಾಗಬೇಕು ಅಂತ ಕೂತು ಮಾತಾಡಿದ್ವಿ. ನನಗೆ ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ, ಏನು ಕೇಳಬೇಡಿ. ಹೈಕಮಾಂಡ್ ಹೇಳಿದ್ದಾರೆ, ಮಾಧ್ಯಮದವ್ರ ಮುಂದೆ ಪರ್ಟಿಕ್ಯುಲರ್ ಆಗಿ ಮಾತಾಡಬೇಡಿ ಅಂತ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ರಾಜಣ್ಣ, ಹೈಕಮಾಂಡ್ ನಿರ್ಧಾರಕ್ಕೆ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಬದ್ಧರಾಗಿರ್ತಾರೆ. ಖರ್ಗೆ ಅವರು ಕರೆದ್ರೆ ಸಿಎಂ DCM ದೆಹಲಿಗೆ ಹೋಗ್ತಾರೆ. ಯಾರು ಮಾತು ಕೊಟ್ಟಿದ್ರೂ ಅದೆಲ್ಲ ಅಲ್ಲಿ ಚರ್ಚೆಯಾಗುತ್ತೆ. ರಾಜಕಾರಣದ ವಿಷಯದಲ್ಲಿ ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡೋದು ಸೂಕ್ತವಲ್ಲ ಅಂತ ಅಂದ್ರು. ಯಾರು ಕರೀತಾರೆ ಅಂತ ಯಾರು ಹೇಳಿರೋದು? ಕರೀತಾರೆ ಅಂತ ಯಾರು ಹೇಳಿರೋದು? ಖರ್ಗೆ ಅವರು ಹೇಳಿದ್ರೆ ಕರೀತಾರೆ ಅಂತ ಹೇಳಿದ್ರೆ ಕರೀತಾರೆ. ಕರೆದಾಗ ಹೋಗ್ತಾರೆ. ಹೈಕಮಾಂಡ್ ಕರೆದ್ರೆ KPCC ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು, ಶಿವಕುಮಾರ್ ಕೂಡ ಬಂದಿರ್ತಾರೆ. ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಈ ವಿಚಾರವನ್ನ ನಾನು ತೀರ್ಮಾನ ಮಾಡೋದಲ್ಲ ಅಂತ ನಟಿ ರಮ್ಯಾ ಹೇಳಿದ್ದಾರೆ. ಪಕ್ಷದ ಸೀನಿಯರ್ ಲೀಡರ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಸೇರಿ ನಿರ್ಧಾರ ಕೈಗೊಳ್ತಾರೆ. ನನಗೆ ಯಾರು ಸಿಎಂ ಆದ್ರೂ ಕೂಡ ಓಕೆ, ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಅಂದ್ರು. ಐ ಥಿಂಕ್ ಆಲ್ ದಿ ಲೀಡರ್ಸ್ ಆರ್ ವೆರಿ ಕೇಪಬಲ್. ನನಗೆ ಯಾರು ಬಂದರೂ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ವಿತ್ ಮೀ, ಬಟ್ ವಿ ನೀಡ್ ಸಮನ್ ವೆರಿ ಕೇಪಬಲ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ನಮ್ಮ ಸಮುದಾಯ ಡಿಕೆಶಿ ಪರವಾಗಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಒಂದು ವೇಳೆ ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿದ್ದಾರೆ. ಸಮುದಾಯ ಡಿಕೆಶಿ ಬೆನ್ನಿಗಿದೆ. ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು, ಇಲ್ಲವಾದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯವನ್ನು ಸುತ್ತಿ ರಾತ್ರಿ ಹಗಲು ಅವರು ನಿದ್ದೆ ಊಟ ಬಿಟ್ಟು ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 2.5 ವರ್ಷ ಅವಧಿ ಪೂರ್ತಿಗೊಂಡಿದೆ, ಮುಗಿದಿದೆ. ಇವಾಗ DK ಶಿವಕುಮಾರ್ ಅವ್ರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಒಕ್ಕಲಿಗರ ಸಂಘ ನಾವು ಕೇಳ್ತಾ ಇದ್ವಿ. ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಅಂತ ಬೆಳಗಾವಿಯ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಲು ಡಿಕೆಶಿ ಸಹಕಾರ ಕೊಟ್ಟರು. ಎರಡನೇ ಅವಧಿಗೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು. ಸಿಎಂ ಸ್ಥಾನ ಬಿಟ್ಟು ಕೊಡ್ತಿದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮೊಂಡುತನ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ತಿಳಿಸಿರೋದು ಅಂತ ಕೇಳಿದ್ರೆ, ಈಗಾಗಲೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ 50-50. DK ಶಿವಕುಮಾರ ಮೊದಲ ಸಹಕಾರ ಕೊಟ್ಟಿದ್ದ. ಸಹಕಾರ ಕೊಟ್ಟಾಗ ಸಿದ್ದರಾಮಯ್ಯ
2.5 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ, ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಒಂದು ವೇಳೆ ಸರ್ಕಾರ